Hello everyone, welcome back to my channel. In today's this class we will learn few difficult English words O letter, okay, and the meanings in Kannada. Don't forget to like, share and subscribe to my channel. Let's get going. So the first word is obsolete. Obsolete. Obsolete means prachina. Many old technologies have become obsolete over time. ಅನೇಕ ಹಳೆಯ ತಂತ್ರಜ್ಞಾನಗಳು ಸಮಯದೊಂದಿಗೆ ಕಾಲಹರಣಗೊಂಡಿವೆ ಅಂದ್ರೆ ಪ್ರಾಚೀನ ಆಗಿದೆ, ಓಲ್ಡ್ ಆಗಿಬಿಟ್ಟಿದೆ. Obsolete means it becomes ಪ್ರಾಚೀನ. Okay. Next word is omnipotent. 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 Omnipotent means ಸರ್ವಶಕ್ತಿ ಉಳ್ಳವನು. In many religions, God is considered omnipotent. ಅನೇಕ ಧರ್ಮಗಳಲ್ಲಿ ದೇವರನ್ನು ಸರ್ವಶಕ್ತಿ ಉಳ್ಳವನೆಂದು ಪರಿಗಣಿಸುತ್ತಾರೆ. ಹೌದಾ, ದೇವರಿಗೆ ನಾವು ಸರ್ವಶಕ್ತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವರ್ಡ್ ಈಸ್ opaque. OPAQUE. Opaque means ಅಸ್ಪಷ್ಟ. The windows were so dirty that they appeared opaque. ಕಿಟಕಿಗಳು ತುಂಬಾ ಕಸದಿದ್ದವು, ಅವು ಅಸ್ಪಷ್ಟವಾಗಿವೆ. ಅಸ್ಪಷ್ಟ. opaque means ಅಸ್ಪಷ್ಟ, means non-transparent. Okay. So the next word is ominous. OMINOUS. Ominous means ಅಶುಭ, ಅಪಾಯದ ಸೂಚನೆ. The dark clouds in the sky seemed ominous. ಆಕಾಶದಲ್ಲಿರುವ ಕಪ್ಪು ಮೋಡಗಳು ಅಶುಭವಾಗಿಯೇ ಕಂಡು ಬಂದವು. ಅಶುಭ. ominous ಅಂದ್ರೆ ಅಶುಭ. ನೆಕ್ಸ್ಟ್ ವರ್ಡ್ ಈಸ್ obstinate. OBSTINATE. obstinate ಅಂದ್ರೆ ಹಠಮಾರಿ. ಹಠ ಮಾಡ್ತಾರಲ್ಲ ಜಗ್ಗಿ, ಅವರಿಗೆ obstinate ಅಂತ ಕರಿತೀವಿ. He was too obstinate to change his opinion. ಅವನು ತನ್ನ ಅಭಿಪ್ರಾಯವನ್ನು ಬದಲಾಯಿಸಲು ತುಂಬಾ ಹಠಮಾರಿ ಆಗಿದ್ದನು. ಹಠಮಾರಿ, ಒಪ್ಪದ. obstinate. Next word is onus. ONUS. onus means ಹೊಣೆ or ಜವಾಬ್ದಾರಿ. The onus of completing the project lies on the team leader. ಯೋಜನೆಯನ್ನು ಪೂರ್ಣಗೊಳಿಸುವ ಹೊಣೆ ತಂಡದ ನಾಯಕರ ಮೇಲೆ ಇದೆ. onus ಅಂದ್ರೆ ಜವಾಬ್ದಾರಿ. Okay. So the next word is ornate. ORNATE. ornate means ಅಲಂಕರಿಸಿದ, ಸೊಗಸಾದ. The ornate carvings on the temple walls were breathtaking. means ದೇವಸ್ಥಾನದ ಗೋಡೆಗಳ ಅಲಂಕಾರಿಕೆ ಕಿತ್ತನೆಗಳು ಹೆಂಗಿತ್ತು, ಮನಮೋಹಕವಾಗಿದ್ದವು. ornate ಅಂದ್ರೆ ಅಲಂಕರಿಸಿದ or ಸೊಗಸಾದ, ಅಲಂಕರಿಸಿದ. ನೆಕ್ಸ್ಟ್ ವರ್ಡ್ is oblivion. OBLIVION. oblivion means ಮರೆತು ಹೋಗುವಿಕೆ or ಲೋಪ. Example sentence: many historical events fade into oblivion over the years. ಅನೇಕ ಐತಿಹಾಸಿಕ ಘಟನೆಗಳು ವರ್ಷಗಳ ನಂತರ ಮರೆತು ಹೋಗುತ್ತವೆ. ಮರೆತು ಹೋಗುವುದು means oblivion. Next word is omniscient. omniscient ಅಂದ್ರೆ ಸರ್ವಜ್ಞ, ಎಲ್ಲವನ್ನು ತಿಳಿದ. An omniscient narrator knows everything about the character and the events. ಸರ್ವಜ್ಞ ಕಥೆಗಾರನಿಗೆ ಪಾತ್ರಗಳ ಮತ್ತು ಘಟನೆಗಳ ಬಗ್ಗೆ ಎಲ್ಲವೂ ಗೊತ್ತಿರುತ್ತದೆ. omniscient means ಸರ್ವಜ್ಞ, ಸರ್ವಜ್ಞಾನಿ. Okay, omniscient. Next word is odious. ODIOUS. odious means ದ್ವೇಷದ or ಅಸಹ್ಯ. His odious remarks about the community angered many people. ಸಮುದಾಯದ ಬಗ್ಗೆ ಅವನ ದ್ವೇಷದ ಹೇಳಿಕೆಗಳು ಅನೇಕ ಜನರನ್ನು ಕೋಪಗೊಳಿಸಿತು. ಮೀನ್ಸ್ ದ್ವೇಷದ odious ಅಂದ್ರೆ. ನೆಕ್ಸ್ಟ್ ಇಸ್ omniscience. omniscience means ಸರ್ವಜ್ಞಾನತೆ, ಸೇಮ್. ಓಕೆ. The concept of omniscience is often associated with divine beings. ಸರ್ವಜ್ಞಾನತೆ ಕಲ್ಪನೆ ದೇವಿಯಗೆ ಸಂಬಂಧಿಸಿದಂತೆ ಬಹುಮಾನವಾಗಿದೆ. ಸರ್ವಜ್ಞಾನಿ ಯಾರಿರ್ತಾರೆ, ದೇವರಂತ ನಾವು ಅನ್ಕೊಂತೀವಿ, ಹೌದಲ್ಲ, ಸರ್ವಜ್ಞಾನಿ. onerous. ONEROUS. onerous ಅಂದ್ರೆ ಭಾರವಾದ, ದುಃಖಕರ.
The onerous task of managing the event left her exhausted. ಕಾರ್ಯಕ್ರಮವನ್ನು ನಿರ್ವಹಿಸುವ ಭಾರವಾದ ಕೆಲಸವು ಅವಳನ್ನು ದೌರ್ಬಲ್ಯಗೊಳಿಸಿತು. The exhausted means tired ಆಗಿದೆ. ನೆಕ್ಸ್ಟ್ ಒಲಿಗಾರ್ಚಿ, OLIGARCHY ಅಂದ್ರೆ ಕೆಲವು ಜನರ ಅಧೀನತೆ, ಕೆಲವು ವ್ಯಕ್ತಿಗಳ ಸರ್ಕಾರ. ಕೆಲವೇ ವ್ಯಕ್ತಿಗಳ ಇರ್ತಾರಲ್ಲ ಅದರ ಸರ್ಕಾರಗಳನ್ನು ನಾವು ಹೇಳ್ತೀವಿ ಒಲಿಗಾರ್ಚಿ. ದ ಕಂಟ್ರಿ ವಾಸ್ ರೂಲ್ಡ್ ಬೈ ಅನ್ ಒಲಿಗಾರ್ಚಿ ಆಫ್ ವೆಲ್ದಿ ಎಲಿಟ್ಸ್. ದೇಶವು ಶ್ರೀಮಂತ ಶ್ರೇಣಿಯ ಕೆಲವು ವ್ಯಕ್ತಿಗಳಿಂದ ಆಗಿದವು. ಆಸ್ಟೆನ್ಸಿಬಲ್ ಅಂದ್ರೆ ಹೊರಗಿನ, ತಾತ್ಕಾಲಿಕವಾಗಿ ಕಾಣುವ. ದ ಆಸ್ಟೆನ್ಸಿಬಲ್ ರೀಸನ್ ಫಾರ್ ಹಿಸ್ ಡಿಲೇ ವಾಸ್ ಟ್ರಾಫಿಕ್, ಬಟ್ ದ ರಿಯಲ್ ಕಾಸ್ ವಾಸ್ ಹಿಸ್ ಲ್ಯಾಕ್ ಆಫ್ ಪ್ರಿಪರೇಷನ್. ಅವನ ತಡವಾಗಲು ಹೊರಗಿನ ಕಾರಣ ಸಂಚಾರ ಇತ್ತು, ಆದರೆ ನಿಜವಾದ ಕಾರಣ ಅವನ ಸಿದ್ಧತೆ ಇಲ್ಲದಿದ್ದುದೇ. ನೆಕ್ಸ್ಟ್ ವರ್ಡ್ ಇಸ್ ಆಬ್ಸಿಕ್ಯೂಯಸ್, OBSEQUIOUS ಅಂದ್ರೆ ಹೊಗಳುವ. ದ ಆಬ್ಸ್ಕ್ಯೂಯಸ್ ಅಸಿಸ್ಟೆಂಟ್ ಕಾನ್ಸ್ಟೆಂಟ್ಲಿ ಫ್ಲಾಟರ್ಡ್ ದ ಬಾಸ್. ಅಧೀನವಾದ ಸಹಾಯಕನು ನಿರಂತರವಾಗಿ ಬಾಸ್ ಅವರನ್ನು ಹೊಗಳುವ. Obsequious. Next word is obdurate, OBDURATE ಅಂದ್ರೆ ಹಠ ಧರಿಸಿದ. Okay, the example sentence is despite all the pleas he remained obdurate and refused to listen. ಎಲ್ಲ ಬೇಡಿಕೆಗಳ ತೃಪ್ತಿಯಾಗಿದ್ದರೂ ಅವನು ಹಠದಿಂದ ಮರೆದನು ಮತ್ತು ಕೇಳಲು ನಿರಾಕರಿಸಿದನು. ಅಂದ್ರೆ ಹಠ ಮಾಡೋದು, ಚೇಂಜ್ ಆಗಬಾರ್ದು, ಆ ಥರ ಹಠ ಮಾಡೋದು ಏನಂತ ಹೇಳ್ತೀವಿ obdurate. ನೆಕ್ಸ್ಟ್ ವರ್ಡ್ ಇಸ್ ಆಸ್ಟೆಂಟೇಷನ್ ಮೀನ್ಸ್ ದರ್ಶನಾತ್ಮಕ ಕತೆ ಪ್ರದರ್ಶನ. ಅದಾದ್ರೂ ಪ್ರದರ್ಶನಗ ಏನಂತೀವಿ ನಾವು ಆಸ್ಟೆಂಟೇಷಿಯಸ್. ಈಸ್ ಆಸ್ಟೆಂಟೇಷಿಯಸ್ ಅಟ್ ದ ಪಾರ್ಟಿ ಮೇಡ್ ಎವ್ರಿವನ್ ಅನ್ಕಂಫರ್ಟೇಬಲ್. ಪಕ್ಷದಲ್ಲಿ ಅವನ ಪ್ರದರ್ಶನಾತ್ಮಕ ಕತೆ ಎಲ್ಲರನ್ನೂ ಅನಾವಶ್ಯಕವಾಗಿ ಅಸೌಕರ್ಯಗೊಳಿಸಿತು. ನೆಕ್ಸ್ಟ್ ವರ್ಡ್ ಇಸ್ ಊಗಲ್, OGLE. ಊಗಲ್ ಅಂದ್ರೆ ದಯಪಾಲಿಸು, ತೃಪ್ತಿಕರವಾಗಿ ನೋಡುವುದು. ದ ಮ್ಯಾನೇಜರ್ ಕೆಪ್ಟ್ ಊಗ್ಲಿಂಗ್ ದಿ ನ್ಯೂ ಡಿಸೈನ್ ಇನ್ ದ ಫ್ಯಾಷನ್ ಮ್ಯಾಗಝೀನ್. ವ್ಯವಸ್ಥಾಪಕರು ಫ್ಯಾಷನ್ ಮ್ಯಾಗಝೀನ್ ನಲ್ಲಿ ಹೊಸ ವಿನ್ಯಾಸಗಳನ್ನು ತೃಪ್ತಿಕರವಾಗಿ ನೋಡುತ್ತಿದ್ದರು. ತೃಪ್ತಿಕರವಾಗಿ ಆರ್ ದಯಪಾಲಿಸು, ಊಗಲ್. ನೆಕ್ಸ್ಟ್ ವರ್ಡ್ ಇಸ್ ಓವರ್ ರೀಚ್, ಗಟ್ಟಿಯಾಗಿ ಪ್ರಯತ್ನಿಸುವುದು, ಸ್ವತಃನಿಂದ ಮೀರಿದ ಪ್ರಸ್ತಾಪ. He overreached in his attempts to impress everyone and ended up making a mistake. ಎಲ್ಲರನ್ನೂ ಪ್ರಭಾವಿತಗೊಳಿಸಲು ಅವನು ಹೆಚ್ಚು ಪ್ರಯತ್ನಿಸಿದನು ಮತ್ತು ತಪ್ಪು ಮಾಡಿದನು. This was the last word. Thank you so much for watching my video. Don't forget to like, share and subscribe to my channel.